ನೋಡಿ ಸರ್, ನಾವು ಇಲ್ಲೇ ನೋಡ್ತಿದ್ವಿ ಬಾಕ್ಸ್ ಪೀಸ್ ಸರ್. ಆ ಕಡೆ ಕಬ್ಬು ಎಡೆ ಕಟ್ಕೊಂಡು, ಈ ಕಡೆ ತೆಂಗಿನ ಮರ ಎಡೆ ಕಟ್ಕೊಂಡು, ಈ ಕಡೆ ನೀಲಗಿರಿ ಎಡೆ ಕಟ್ಕೊಂಡು ಕಾಣ್ತಿರೋಂಥದ್ದು 1 ಎಕರೆ 27 ಗುಂಟೆ ಸಾಹೇಬ್ರೆ. ಈ ಜಾಗದಲ್ಲಿ 2 ಬೋರ್ವೆಲ್ ಇದೆ ನೋಡಿ ಸರ್. ಒಂದು ಬೋರ್ವೆಲ್ ಅಲ್ಲಿ ರನ್ನಿಂಗ್ ಇದೆ ಸಾಹೇಬ್ರೆ. ಒಂದಕ್ಕೆ ಮೋಟ್ರ್ ಹಾಕಬೇಕು ಸರ್. ಏನು ನೋಡ್ತೀವಿ ಇದೇ ಜಾಗ ಸಾಹೇಬ್ರೆ. 1 ಎಕರೆ 27 ಗುಂಟೆ ಜನರಲ್ ಪ್ರಾಪರ್ಟಿ, ಪ್ಯೂರ್ ರೆಡ್ ಸೈಲ್ ಸಾಹೇಬ್ರೆ. ನೋಡಿ ಸರ್, ಡಾಂಬರ್ ರೋಡಿಂದ ಬರೀ 20 ಮೀಟರ್ ಇರುವಂಥ ಜಾಗ ಸಾಹೇಬ್ರೆ ಇದು. ನೋಡಿ ಸರ್, ಇದು ಜಮೀನು ಡಾಂಬರ್ ರೋಡಿಂದ 20 ಮೀಟ್ರಿಗೆ ಈ ಜಮೀನಿಗೆ ಬರೋಂಥ ರಸ್ತೆಗೆ ಫೆನ್ಸಿಂಗ್ ಮಾಡಿರೋಂಥ ಸಾಹೇಬ್ರೆ. 15 ಅಡಿ ರಸ್ತೆ ಇದೆ ಸಾಹೇಬ್ರೆ. ಒಂದು ನಿಮಿಷ ನೋಡಿ ಸರ್, ತೋರಿಸ್ತೀನಿ ಸರ್. ಡಾಂಬರ್ ರೋಡಲ್ಲಿ ಏನು ಬೈಕ್ ಹೋಗ್ತದೆ ಅದೇ ಡಾಂಬರ್ ರಸ್ತೆ ನೋಡಿ ಸರ್. ನಾನು ಏನು ತೋರಿಸ್ತೀನಿ ಅದೇ ಡಾಂಬರ್ ರಸ್ತೆ ಸರ್. ಬರೋ ಜಮೀನು ಬರುವಂಥ ಸೇತುವೆ ಅದು. ನೋಡಿ ಸರ್, 20 ಮೀಟ್ರ್ ಸಾಹೇಬ್ರೆ ಈ ಜಾಗಕ್ಕೆ ಸಾಹೇಬ್ರೆ. 15 ಅಡಿ ರಸ್ತೆ ಬರುವಂಥದ್ದು. 1 ಎಕರೆ 27. ನೋಡಿ ಸರ್, ಏನು ತೋರ್ತಿದ್ದೀನಿ ಸರ್. ಸಂತಟ್ಟು ಜೊತೆಗೆ ಒಂದೇ ಲೆವೆಲ್ ಇರುವಂಥ ಸರ್ ಬೌಂಡ್ರಿ. ಖಾಲಿ ಜಾಗ ಏನು ತೆಕ್ಕಲು ಕಾಣ್ತಿದೆ. ಅಡೆ ಕಬ್ಬು ಎಡೆ ಕಟ್ಕೊಂಡು ಬೋರ್ವೆಲ್ ನೋಡ್ತಿಲ್ಲ ಸರ್. ನೋಡಿ ಸರ್, ಬೋರ್ವೆಲ್ ರೆಡಿ ಇದೆ. ಸ್ಟಾರ್ಟ್ರ್ ಪೆಟ್ಟಿ ನೋಡಿ ಸರ್. ಇನ್ನೊಂದು ಬೋರ್ ಕೂಡ ರೆಡಿ ಇದೆ ಸಾಹೇಬ್ರೆ. 2 ಬೋರ್ವೆಲ್ ಇದೆ ಸರ್. ಆ ಕಬ್ಬು ಎಡೆ ಕಟ್ಕೊಂಡು ಏನು ತೋರ್ತಿದ್ದೀನಿ ಫುಲ್ ಬಾಕ್ಸ್ ಪೀಸ್ ಇರುವಂಥದ್ದು. ಇದು ಜಮೀನು ಬರುವಂಥ ರಸ್ತೆ. 1 ಎಕರೆ 27 ಗುಂಟೆ. ಮಳವಳ್ಳಿಯಿಂದ ಒಂದು 22 ಕಿಲೋಮೀಟ್ರ್ ಇರುವಂಥ ಜಾಗ ಸರ್. ನೋಡಿ ಸರ್, ಏನು ಬಸ್ ಹೋಗ್ತಿದೆ ಅದೇ ಡಾಂಬರ್ ರಸ್ತೆ ಸರ್. ಅದು KSRTC ಬಸ್ ಹೋಗ್ತಾರಂತ ಡಾಂಬರ್ ರಸ್ತೆ. ಜಮೀನಿಗೆ 20 ಮೀಟ್ರ್ ಇರುವಂಥದ್ದು. ಬೆಂಗಳೂರು 122ರಿಂದ 24 ಕಿಲೋಮೀಟ್ರ್ ಆಗ್ಬೋದು ಸರ್. ಮಳವಳ್ಳಿಯಿಂದ 22 ಕಿಲೋಮೀಟ್ರ್ ಇರುವಂಥ ಜಾಗ. ನೋಡಿ ಸರ್, ಇದೇ ಜಾಗ.